ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಮೃತ ವೇಳೆಯ ಯೋಗವು ಆತ್ಮಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವ ಅತ್ಯಂತ ಶ್ರೇಷ್ಠ ಸಮಯವಾಗಿದೆ. ಮುರಳಿಯಲ್ಲಿ ಬಾಬಾ ತಿಳಿಸಿರುವಂತೆ ಈ ಸಮಯದಲ್ಲಿ ತಂದೆಯ ಆಜ್ಞೆಯಂತೆ ಸ್ಮೃತಿಯಲ್ಲಿ ಕುಳಿತುಕೊಳ್ಳುವುದು ಬುದ್ಧಿಯ ಬೀಗವನ್ನು ತೆರೆಯುತ್ತದೆ. ಅಮೃತ ವೇಳೆಯ ಯೋಗವನ್ನು ಪ್ರಭಾವಶಾಲಿಯಾಗಿಸಲು ನಾವು ಅಮೃತ ವೇಳೆ ಸಿದ್ಧತೆ ಮಾಡಿಕೊಳ್ಳೋಣ. ಬೆಳಿಗ್ಗೆ 2 ರಿಂದ 4:45 ಎಚ್ಚರಗೊಳ್ಳುವಿಕೆ. ತಂದೆಯು ನಿಮ್ಮನ್ನು ಪ್ರೀತಿಯಿಂದ ಎಬ್ಬಿಸುತ್ತಿದ್ದಾರೆ ಎಂಬ ಭಾವನೆಯೊಂದಿಗೆ ಎದ್ದೇಳಿ ಪರಿಶುದ್ಧವಾದ ವಾತಾವರಣ, ಸ್ನಾನಾದಿಗಳಿಂದ ಶರೀರವನ್ನು ಸ್ವಚ್ಛಗೊಳಿಸಿ ಹಗುರವಾದ ಮತ್ತು ಶುಭ್ರವಾದ ಬಟ್ಟೆ ಧರಿಸಿ. ಇದು ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತದೆ. ನಮ್ಮ ಸ್ಥಿತಿಯು ಕೂಡ ಅಷ್ಟೇ ಚೆನ್ನಾಗಿರಬೇಕು. ಸ್ಥಿತಿಯ ನಿರ್ಮಾಣ ನಾವು ಯೋಗದಲ್ಲಿ ಉಪಯೋಗ ಮಾಡೋಣ. ನಮ್ಮದು ಆತ್ಮಿಕ ಸ್ಮೃತಿಯ ಸ್ಥಿತಿ ಮಾಡಿಕೊಳ್ಳೋಣ. ನಾನು ಈ ದೇಹವಲ್ಲ, ಭ್ರೂಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿ ಬಿಂದು ಆತ್ಮ ಎಂದು ದೃಢವಾಗಿ ನಿಶ್ಚಯಿಸಿ ಪರಂಧಾಮದ ಯಾತ್ರೆ ನಿಮ್ಮ ಬುದ್ಧಿಯ ಮೂಲಕ ಈ ಭೌತಿಕ ಪ್ರಪಂಚವನ್ನು ಮೀರಿ ಕೆಂಪು ಬಣ್ಣದ ಪ್ರಕಾಶವಿರುವ ಶಾಂತಿಧಾಮಕ್ಕೆ ಅಂದರೆ ಪರಮಧಾಮಕ್ಕೆ ಹೋಗಿ ಅಲ್ಲಿ ಪರಮಾತ್ಮ ಶಿವ ತಂದೆಯ ಮುಂದೆ ಕುಳಿತಿರುವುದನ್ನು ಕಲ್ಪಿಸಿಕೊಳ್ಳಿ. ಪರಮಾತ್ಮ ಪರಂಜ್ಯೋತಿ ಸ್ವರೂಪವಾಗಿ ಬೆಳಗುತ್ತಿದ್ದಾರೆ. ಸಂಬಂಧದ ಅನುಭವ ಮಾಡೋಣ. ಬಾಬಾವರೊಂದಿಗೆ ನಿಮ್ಮ ಸಂಬಂಧವನ್ನು ನೆನಪಿಸಿಕೊಳ್ಳಿ. ಬಾಬಾ, ನೀವು ನನ್ನ ತಂದೆ, ಶಿಕ್ಷಕ ಮತ್ತು ಸದ್ಗುರು ಆಗಿದ್ದೀರಿ ಎಂದು ಮೌನವಾಗಿ ಬಾಬಾರವರೊಂದಿಗೆ ಸಂಭಾಷಣೆ ನಡೆಸಿ ಶಕ್ತಿಗಳ ಧಾರಣೆ ಮಾಡಿಕೊಳ್ಳಿ. ಬಾಬಾರವರಿಂದ ಕಿರಣಗಳು ಸಕಾಶವನ್ನು ಸ್ವೀಕಾರ ಮಾಡಿ ಜ್ಞಾನ ಸಾಗರನಾದ ಶಿವ ತಂದೆಯಿಂದ ಜ್ಞಾನ, ಶಾಂತಿ, ಪ್ರೇಮ ಮತ್ತು ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಅನುಭವಿಸಿ. ಬಾಬಾ ಇಂದಿನ ಮುರಳಿಯಲ್ಲಿ ಸಾರವಾದ ರೂಪದಲ್ಲಿ ಹೇಳಿದ್ದಾರೆ. ಬಾಬಾ ತಮ್ಮ ಆಜ್ಞೆ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ. ಇದು ನಿಮ್ಮನ್ನು ಮಾಯೆಯ ಬಿರುಗಾಳಿಯಿಂದ ರಕ್ಷಿಸುತ್ತದೆ. ಪರಮಾತ್ಮ ನಮಗೆ ವಿಶ್ವ ಸೇವೆ ಕೊಟ್ಟಿದ್ದಾರೆ. ವಿಶ್ವಕ್ಕೆ ಸಕಾಶ ನೀಡುವುದು ತಂದೆಯಿಂದ ಪಡೆದ ಆ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ನಿಮ್ಮ ಮೂಲಕ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಮತ್ತು ಪ್ರಕೃತಿಗೆ ಹರಡಿ ಎಲ್ಲರೂ ಸುಖಿ ಮತ್ತು ಶಾಂತರಾಗಿರಲಿ ಎಂಬ ಶುಭ ಭಾವನೆ ಇರಲಿ. ಅಮೃತ ವೇಳೆಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳೋಣ. ಯೋಗದಿಂದ ವಿಕರ್ಮಗಳ ವಿನಾಶವಾಗುತ್ತದೆ. ಈ ಸಮಯದಲ್ಲಿ ಮಾಡುವ ಅಮೃತ ವೇಳೆ ಯೋಗವು ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ. ರಾಜಯೋಗ, ಇದರಿಂದಲೇ ಪಾಪ ಭಸ್ಮ. ದಿನವಿಡೀ ಖುಷಿ ಇರುತ್ತದೆ. ಅಮೃತ ವೇಳೆಯ ಶಕ್ತಿಯು ಇಡೀ ದಿನ ನಿಮ್ಮನ್ನು ಉತ್ಸಾಹದಿಂದ ಇಡುತ್ತದೆ. ಮಾಯೆಯಿಂದ ರಕ್ಷಣೆ ಕೊಡುತ್ತದೆ. ಬಾಬರವರ ರಕ್ಷಣಾ ಕವಚ ನಿಮ್ಮ ಸುತ್ತಲೂ ಇರುತ್ತದೆ. ಹಾಗಿದ್ರೆ ವಿಶೇಷ ಸೂಚನೆ, ಅಮೃತ ವೇಳೆಯಲ್ಲಿ ನಿದ್ರೆ ಬಾರದಂತೆ ಎಚ್ಚರ ವಹಿಸಿ. ಒಂದು ವೇಳೆ ನಿದ್ರೆ ಬರುವಂತಿದ್ದರೆ ಎದ್ದು ನಿಂತು ಅಥವಾ ಸ್ವಲ್ಪ ಓಡಾಡುತ್ತಾ ಬಾಬರವರೊಂದಿಗೆ ಮಾತನಾಡಿ. ಅಮೃತ ವೇಳೆ ವಿಶೇಷ ಯೋಗ. ನಿಶ್ಶಬ್ದವಾಗಿ ಸ್ಥಿರವಾಗಿ ಕುಳಿತುಕೊಳ್ಳಿ. ಉಸಿರಾಟ ಸಹಜ ಇರಲಿ. ಆತ್ಮಾನುಭೂತಿ ಮಾಡಿ. ನಾನು ಈ ಶರೀರದ ಮಾಲೀಕ. ಭ್ರೂಮಧ್ಯದಲ್ಲಿ ಮಿನುಗುತ್ತಿರುವ ಚೈತನ್ಯ ಜ್ಯೋತಿ ಸ್ವರೂಪ ಆತ್ಮ. ಈ ದೇಹದ ಜವಾಬ್ದಾರಿಗಳಿಂದ ಮುಕ್ತನಾಗಿ ನಾನು ಈಗ
ಶಾಂತಿಯ ಸ್ವರೂಪನಾಗಿದ್ದೇನೆ. ಪ್ರಪಂಚದ ಎಲ್ಲ ಗದ್ದಲಗಳಿಂದ ದೂರವಾಗಿ ನನ್ನ ನಿಜ ಸ್ವರೂಪದಲ್ಲಿ ನೆಲೆಸಿದ್ದೇನೆ. ಪರಂಧಾಮದ ಯಾತ್ರೆ ಮಾಡೋಣ. ಈ ಸ್ಥೂಲ ಲೋಕವನ್ನು ಬಿಟ್ಟು ನನ್ನ ಬುದ್ಧಿಯ ಮೂಲಕ ನಾನು ಹಾರುತ್ತಿದ್ದೇನೆ. ನಕ್ಷತ್ರ ಮಂಡಲವನ್ನು ದಾಟಿ ಶಬ್ದಗಳಿಲ್ಲದ ಲೋಕಕ್ಕೆ ತಲುಪುತ್ತಿದ್ದೇನೆ. ಎತ್ತ ನೋಡಿದರೂ ಕೆಂಪು ಬಂಗಾರದ ಪ್ರಕಾಶವಿರುವ ಪರಂಧಾಮ ನನ್ನ ಮನೆ. ಅಲ್ಲಿ ನನ್ನ ಪ್ರೀತಿಯ ತಂದೆ ಶಿವಬಾಬಾ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಬಾಬಾರವರೊಂದಿಗೆ ಮಿಲನ ಮಾಡೋಣ. ಓ ನನ್ನ ಮಧುರ ಬಾಬಾ, ಜ್ಞಾನಸಾಗರ, ಶಾಂತಿ ಸಾಗರ, ನಿಮ್ಮ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಒಬ್ಬ ತಂದೆಯಾಗಿ ನೀವು ನನಗೆ ಶಕ್ತಿಯನ್ನು ನೀಡುತ್ತಿದ್ದೀರಿ. ಒಬ್ಬ ಶಿಕ್ಷಕನಾಗಿ ನನಗೆ ವಿಶ್ವದ ಮಾಲೀಕನಾಗುವ ವಿದ್ಯೆಯನ್ನು ಕಲಿಸುತ್ತಿದ್ದೀರಿ. ಬಾಬಾ, ಇಂದು ನಾನು ಪೂರ್ಣವಾಗಿ ನಿಮ್ಮ ಆಜ್ಞೆಯಂತೆ ನಡೆಯುವ ಸಂಕಲ್ಪ ಮಾಡುತ್ತಿದ್ದೇನೆ. ಸ್ಥಿತಿ ಶಕ್ತಿಗಳ ಧಾರಣೆ ಮಾಡಿಕೊಳ್ಳುವುದು. ಬಾಬರವರಿಂದ ಪವಿತ್ರತೆಯ ಕಿರಣಗಳು ನನ್ನೊಳಗೆ ಪ್ರವೇಶಿಸುತ್ತಿವೆ. ನನ್ನ ಆತ್ಮದಲ್ಲಿರುವ ಹಳೆಯ ಸಂಸ್ಕಾರಗಳು, ಮಾಯೆಯ ನೆರಳುಗಳು ಈ ಜ್ಞಾನಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿವೆ. ನಾನು ಈಗ ಸಂಪೂರ್ಣ ಪವಿತ್ರ, ಹಗುರ ಮತ್ತು ಶಕ್ತಿಯುತ ಆತ್ಮನಾಗುತ್ತಿದ್ದೇನೆ. ವಿಶ್ವ ಕಲ್ಯಾಣ ಸ್ಥಿತಿ. ನಾನು ಈಗ ಮಾಸ್ಟರ್ ಸರ್ವಶಕ್ತಿಮಾನ್ ಬಾಬರವರಿಂದ ಪಡೆದ ಈ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ನಾನು ಇಡೀ ಜಗತ್ತಿಗೆ ಹರಡುತ್ತಿದ್ದೇನೆ. ದುಃಖದಲ್ಲಿರುವ, ಅಶಾಂತಿಯಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ಈ ಸುಖದ ಕಿರಣಗಳು ತಲುಪಲಿ. ಇಡೀ ವಿಶ್ವವೇ ಶಾಂತಿಯಿಂದ ತುಂಬಿ ಹೋಗಲಿ. ಸಂಕಲ್ಪ ಮಾಡೋಣ. ಬಾಬಾ, ಈ ದಿನ ಪೂರ್ತಿ ನಾನು ನಿಮ್ಮ ಆಜ್ಞೆಯಂತೆ ನಡೆಯುತ್ತೇನೆ. ನಿಮ್ಮ ಸ್ಮೃತಿಯೇ ನನ್ನ ದೋಣಿಯನ್ನು ಪಾರು ಮಾಡುತ್ತದೆ. ಓಂ ಶಾಂತಿ. ಸಲಹೆ: ಈ ಕಾಮೆಂಟ್ರಿಯನ್ನು ನೀವು ಅಮೃತ ವೇಳೆಯಲ್ಲಿ ತುಂಬ ನಿಧಾನವಾಗಿ ಪ್ರತಿಯೊಂದು ಸಾಲನ್ನು ಅನುಭವಿಸುತ್ತಾ ಮನಸ್ಸಿನಲ್ಲಿ ಅಂದುಕೊಳ್ಳಿ. ಸಹಜ ರಾಜಯೋಗ. ನಿಶ್ಶಬ್ದವಾಗಿ ಕುಳಿತುಕೊಳ್ಳಿ. ದೇಹ ಸಡಿಲ, ಶ್ವಾಸ ಸಹಜ ಇರಲಿ. ಆತ್ಮಿಕ ಸ್ಮೃತಿಯಲ್ಲಿ ಸೆಲ್ಫ್ ಅವೇರ್ನೆಸ್. ನಾನು ಈ ದೇಹವಲ್ಲ, ನಾನು ಒಂದು ಚೈತನ್ಯ ಆತ್ಮ. ನನ್ನ ಮೂಲ ಸ್ವರೂಪ ಶಾಂತಿ, ಶುದ್ಧತೆ, ಸಂತೋಷ. ಮಧ್ಯದಲ್ಲಿ ಒಂದು ಸಣ್ಣ ಬೆಳಕಿನ ಬಿಂದು ನಾನು. ಅದೇ ನಾನು ಆತ್ಮನಾಗಿದ್ದೇನೆ, ಈ ದೇಹವಲ್ಲ. ಪರಮಾತ್ಮನ ಸಂಪರ್ಕದಲ್ಲಿ ಕನೆಕ್ಷನ್ ವಿತ್ ಸುಪ್ರೀಂ. ಈಗ ನನ್ನ ಮನಸ್ಸು ಮೇಲಕ್ಕೆ ಏರುತ್ತಿದೆ ಶಾಂತಿಧಾಮದ ಕಡೆಗೆ. ಅಲ್ಲಿ ಒಂದು ಅತ್ಯಂತ ಪ್ರಕಾಶಮಾನವಾದ ಬೆಳಕು. ನನ್ನ ಶಿವತಂದೆ, ಅವರು ಜ್ಞಾನ ಸಾಗರ, ಪವಿತ್ರತೆ ಸಾಗರ, ಶಾಂತಿಯ ಸಾಗರ. ನಾನು ಅವರ ಮಗುವಾಗಿದ್ದೇನೆ. ಬಾಬಾ ತಮ್ಮ ಆಜ್ಞೆ ಅನುಭವ. ಈಗ ಮನಸ್ಸಿನಲ್ಲಿ ನಿಧಾನವಾಗಿ ಒಂದು ಭಾವನೆ ತರುವುದು. ಬಾಬಾ ತಮ್ಮ ಆಜ್ಞೆ. ಮತ್ತೊಮ್ಮೆ ಬಾಬಾ ತಮ್ಮ ಆಜ್ಞೆ. ನಾನು ನನ್ನ ಇಚ್ಛೆಯನ್ನು ಬಿಡುತ್ತೇನೆ, ತಂದೆಯ ಆಜ್ಞೆಯನ್ನು ಸ್ವೀಕರಿಸುತ್ತೇನೆ. ಈ ಭಾವನೆ ನನ್ನ ಜೀವನದ ದೋಣಿಯನ್ನು ಸಾಗಿಸುತ್ತದೆ. ಮಾಯೆಯಿಂದ ಮುಕ್ತ ಸ್ಥಿತಿ ಅನುಭವ ಮಾಡೋಣ. ನಾನು ಈಗ ತಂದೆಯ ಆಜ್ಞೆಯಲ್ಲಿ ಇದ್ದೇನೆ, ಆದ್ದರಿಂದ ಮಾಯೆ ನನ್ನ ಮೇಲೆ ಪ್ರಭಾವ ಬೀರುವುದಿಲ್ಲ. ನನ್ನ ಬುದ್ಧಿಯ ಬೀಗ ತೆರೆದುಕೊಳ್ಳುತ್ತಿದೆ. ಸ್ಪಷ್ಟತೆ ಬರುತ್ತಿದೆ, ಶಾಂತಿ ಬರುತ್ತಿದೆ. ಶಕ್ತಿಯ ಅನುಭವ ಮಾಡೋಣ. ಶಿವತಂದೆಯಿಂದ ಬೆಳಕಿನ ಕಿರಣಗಳು ಬರುತ್ತಿವೆ, ನನ್ನ ಮೇಲೆ ಸುರಿಯುತ್ತಿವೆ. ನನ್ನ ಎಲ್ಲ ದುರ್ಬಲತೆಗಳು ಕರಗುತ್ತಿವೆ, ಮನಸ್ಸು ಹಗುರವಾಗುತ್ತಿದೆ. ನಾನು ಪವರ್ಫುಲ್ ಆತ್ಮ, ನಾನು ನಿರ್ಭಯ ಆತ್ಮ.
ಪ್ರಕಾಶತೆಯ ಕಿರೀಟದ ಅನುಭವ. ನನ್ನ ತಲೆಯ ಮೇಲೆ ಒಂದು ಪ್ರಕಾಶದ ಕಿರೀಟ. ನಾನು ಲೈಟ್ನ ರಾಜಕುಮಾರಿಯಾಗಿದ್ದೇನೆ. ನನ್ನ ಸಂಕಲ್ಪಗಳು ಶುದ್ಧವಾಗಿವೆ. ನನ್ನ ಚಿಂತನೆಗಳಿಂದಲೇ ಕೆಲಸಗಳು ನೆರವೇರುತ್ತವೆ. ವಿಶ್ವ ಸೇವಾ ಭಾವನೆ ಜಾಗೃತ ಮಾಡಿಕೊಳ್ಳೋಣ. ನನ್ನಿಂದ ಶಾಂತಿಯ ತರಂಗಗಳು ಹೊರಟು ಹೋಗುತ್ತಿವೆ, ಇಡೀ ವಿಶ್ವಕ್ಕೆ ಹರಡುತ್ತಿದೆ. ದುಃಖಧಾಮದಿಂದ ದೂರವಾಗಿ ಸುಖಧಾಮದ ಅನುಭವ ಕೊಡುತ್ತಿದೆ. ಸ್ಥಿರತೆ ಮತ್ತು ಸಮಾಪ್ತಿ. ನಾನು ಶಾಂತಿ, ನಾನು ಸಂತೋಷ, ನಾನು ತಂದೆಯ ಆಜ್ಞೆಯ ಪಾಲಕ. ಬಾಬಾ ತಮ್ಮ ಆಜ್ಞೆ. ಈ ಸಂಸ್ಕಾರವನ್ನು ನನ್ನ ಜೀವನದಲ್ಲಿ ಸ್ಥಿರಗೊಳಿಸುತ್ತೇನೆ. ಇಂದಿನ ಯೋಗದ ಸಾರ, ಟೇಕ್ ಅವೇ. ಬಾಬಾ ತಮ್ಮ ಆಜ್ಞೆ ಇದೇ ಜೀವನದ ದೋಣಿಯನ್ನು ಪಾರು ಮಾಡುವ ಮಂತ್ರ. ಮಾಯೆಯನ್ನು ದೋಷಿಯನ್ನಾಗಿಸದೆ ನನ್ನ ಚಲನೆಯನ್ನು ಪರಿಶೀಲನೆ ಮಾಡುವುದು. ತಂದೆ ನೆನಪಿನಿಂದ ಬುದ್ಧಿ ಶುದ್ಧವಾಗುತ್ತದೆ. ಓಂ ಶಾಂತಿ. ಈ ಕಾಮೆಟ್ರಿ ಯೋಗದ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.